ನೋಡಿ, ಹಚ್ಚ ಹಸಿರಾಗಿರುವಂಥ ನಿತ್ಯ ಹರಿದ್ವರ್ಣದ ಕಾಡು. ಈ ಕಾಡಿನ ನಡುವೆ ಇಲ್ಲಿ ಪಾದರಕ್ಷೆಯನ್ನು ಇಟ್ಟು ಈ ರೀತಿ ಮೆಟ್ಲ ಮೇಲೆ ನಡ್ಕೊಂಡು ಹೋದರೆ ಒಂದು ಪುಟ್ಟದಾದ ದೇವಸ್ಥಾನ ಸಿಗುತ್ತೆ. ಯಾವುದು ಈ ದೇವಸ್ಥಾನ? ಈ ದೇವಸ್ಥಾನಕ್ಕೂ ಮತ್ತು ಮಹಾಭಾರತಕ್ಕೂ ಇರುವ ಸಂಬಂಧವೇನು? ಇದರ ಬಗ್ಗೆ ಮುಂದೆ ತಿಳಿಯೋಣ. ನೋಡಿ, ಆ ದೇವಸ್ಥಾನದಲ್ಲಿರುವಂಥ ಪುಟ್ಟದಾದ ವಿಗ್ರಹ ನೋಡಿ. ಹೋಗುವಂಥ ದಾರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ದೂರದಲ್ಲಿ ನಮಗೆ ಬೆಟ್ಟ ಗುಡ್ಡಗಳು ಕಾಣುತ್ತದೆ. ರೋಡ್ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲೂ ಹೊಂಡ ಗುಂಡಿ ಇಲ್ಲ ನೋಡಿ. ಈ ರಸ್ತೆ ಯಾವುದು ಅಂತ ಹೇಳಿದರೆ, ಇದು ಭಟ್ಕಳದಿಂದ ಜೋಗಕ್ಕೆ ಹೋಗುವಂಥ ರಸ್ತೆ. ಇದು ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಕೆಲವರಿಗೆಲ್ಲ ಗೊತ್ತಾಗಿರಬಹುದು ನಾವು ಹೋಗುವಂಥ ಸ್ಥಳ ಯಾವುದು ಅಂತ. ಗೊತ್ತಾಗಿಲ್ಲ ಅಂದರೆ ಮುಂದೆ ವಿವರವಾಗಿ ತಿಳಿಸಿಕೊಡ್ತೇನೆ. ನೋಡಿ, ಗುಡ್ಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈಗ ನಾವು ಮುಖ್ಯ ರಸ್ತೆಯಿಂದ ದೇವಸ್ಥಾನದ ಒಳಗಿನ ದಾರಿಯಲ್ಲಿ ಸಾಗ್ತಾ ಇದ್ದೇವೆ. ರೋಡ್ ನೋಡಿ, ಇದು ಮಳೆಗಾಲದಲ್ಲಿ ತುಂಬ ಕಷ್ಟ ಅಂತ ಹೇಳ್ತಾರೆ ಈ ಸ್ಥಳೀಯರು. ಯಾಕಂದರೆ ನೀರೆಲ್ಲ ಹರಿದು ಬೈಕೆಲ್ಲ ಜಾರುವಂಥ ಸಂಭವ ಇದೆ ಅಂತೆ. ನೋಡಿ, ಇದೇ ಥರ ನಾವು 2 ಕಿಲೋಮೀಟ್ರ್ ಹೋಗಬೇಕು ಆ ದೇವಸ್ಥಾನಕ್ಕೆ ತಲುಪಲು. ನಿಮಗೆ ಈ ವಿಡಿಯೋದಲ್ಲಿ ರಸ್ತೆಯ ಸ್ಥಿತಿ ಅಷ್ಟು ಗೊತ್ತಾಗಲ್ಲ, ಆದರೆ ಹೋಗ್ಬೋದು, ಅಷ್ಟು ಕಷ್ಟ ಅಂತ ಏನಿಲ್ಲ. ಸ್ವಲ್ಪ ನಿಧಾನವಾಗಿ ಹೋಗಬೇಕಷ್ಟೇ. ಯಾಕೆಂದರೆ ಕ್ಯಾಮ್ರಾದಲ್ಲಿ ಸ್ಟೆಬಿಲೈಸೇಷನ್ ಇರೋದರಿಂದ ಆ ಎತ್ತರ ಇಳಿತ ಎಲ್ಲ ಅಷ್ಟು ಗೊತ್ತಾಗಲ್ಲ. ರಸ್ತೆಯ ಎರಡೂ ಕಡೆ ಮರ ಇರೋದ್ರಿಂದ ನಿಮಗೆ ಬಿಸಿಲು ತಾಗೋದಿಲ್ಲ. ಕೆಲವು ಕಡೆ ಬಿಸಿಲೆಲ್ಲ ಬರುತ್ತೆ ನೋಡಿ, ಕೆಲವು ಕಡೆ ಬರಲ್ಲ. ಇಲ್ಲೆಲ್ಲ ನೋಡಿ, ಬಿಸಿಲೇ ಇಲ್ಲ ನೋಡಿ. ಹಾಗಾದರೆ ಈ ಸ್ಥಳ ಯಾವುದು ಅಂತ ಹೇಳಿದರೆ, ಇದೇ ಭೀಮೇಶ್ವರ ದೇವಸ್ಥಾನ ಹಾಗೂ ಭೀಮೇಶ್ವರ ಜಲಪಾತ. ಭೀಮೇಶ್ವರ ದೇವಸ್ಥಾನದ ಎದುರುಗಡೆ ಭೀಮೇಶ್ವರ ಜಲಪಾತ ಇದೆ. ಈಶ್ವರನಿಗೆ ಭೀಮೇಶ್ವರ ಹೆಸರು ಯಾಕೆ ಬಂತು ಅಂತ ನೀವು ಕೇಳ್ಬೋದು. ಭೀಮೇಶ್ವರ ಯಾಕೆ ಬಂತು ಅಂತ ಹೇಳಿದರೆ, ಇಲ್ಲಿನ ಶಿವಲಿಂಗವನ್ನು ಸ್ವತಃ ಭೀಮನೇ ಪ್ರತಿಷ್ಠಾಪನೆ ಮಾಡಿದರು ಅಂತ ನಂಬಲಾಗುತ್ತೆ. ನಿಮಗೆ ಮಹಾಭಾರತದ ಕತೆ ಗೊತ್ತಿರ್ಬೋದು. ಅರಗಿನ ಮನೆಯ ಬೆಂಕಿಯಿಂದ ಪಾರಾಗಿ ಅಜ್ಞಾತವಾಸದಲ್ಲಿರುವಾಗ ಪಾಂಡವರು ಈ ಪ್ರದೇಶಕ್ಕೆ ಆಗಮಿಸುತ್ತಾರೆ. ಶಿವರಾತ್ರಿಯ ದಿನ ಕುಂತಿ ತಾಯಿಗೆ ಸಮೀಪದಲ್ಲೆಲ್ಲೂ ಶಿವಲಿಂಗವು ದೊರಕದೆ ಭೀಮಸೇನನು ಕಾಶಿಯಿಂದಲೇ ಒಂದು ಲಿಂಗವನ್ನು ತಂದು ಅದನ್ನು ತನ್ನ ಸಹೋದರನಾದ ಧರ್ಮರಾಯನಿಂದ ಪ್ರತಿಷ್ಠಾಪನೆ ಮಾಡಿಸಿ ತಾಯಿಯಾದ ಕುಂತಿದೇವಿಯ ಆಸೆಯನ್ನು ಈಡೇರಿಸುತ್ತಾನೆ. ಹೀಗೆ ಈ ದೇವಾಲಯದ ಪ್ರತಿಷ್ಠಾಪನೆಗೆ ಭೀಮಸೇನನು ಕಾರಣನಾಗುತ್ತಾನೆ. ಆದ್ದರಿಂದ ಈ ದೇವಾಲಯಕ್ಕೆ ಭೀಮಲಿಂಗೇಶ್ವರ ಹೆಸರು ಇದೆ. ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗುತ್ತೆ. ಇಲ್ಲಿಂದ ಜಾಸ್ತಿ ದೂರ ಇಲ್ಲ, ಕಾರು ಬೈಕು ಇಲ್ಲಿ ತನಕ ತರ್ಬೋದು. ಇಲ್ಲಿ ನೋಡಿ ಗೇಟ್ ಹಾಕಿದ್ದಾರೆ ನೋಡಿ, ಇಲ್ಲಿಂದ ನಾವು ನಡ್ಕೊಂಡೇ ಹೋಗಬೇಕಾಗುತ್ತೆ. ಜಾಸ್ತಿ ದೂರ ಇಲ್ಲ, ಹೋಗುವ ಬನ್ನಿ. ಇದೊಂದು ಸಭಾಂಗಣ ಥರ, ಏನೇ ಕಾರ್ಯಕ್ರಮ ಇದ್ದರೂ ಇಲ್ಲಿ ನಡೆಯುತ್ತದೆ. ನೋಡಿ, ಇಲ್ಲಿ ನೋಟಿಸ್ ಬೋರ್ಡ್ ಹಾಕಿದ್ದಾರೆ. ತೀರ್ಥ ಸ್ನಾನ ಮಾಡುವವರು ಜಲಪಾತದ ತುದಿಯಲ್ಲಿ ಸ್ನಾನ ಮಾಡಬಾರದು, ಹೊರಗಿನ ತಿಂಡಿ ತಿನಿಸುಗಳನ್ನು ತಿನ್ನಬಾರದು, ಪಾದರಕ್ಷೆಯನ್ನು ಹೇಳಿದ ಜಾಗದಲ್ಲಿ ಇಡಬೇಕು ಮತ್ತು ಪ್ಲಾಸ್ಟಿಕ್ಗಳನ್ನು ಎಸೆಯಬಾರದು. ಇಷ್ಟು ಹೇಳಿದರೂ ಕೂಡ ನಾವು ಇನ್ನೂ ಅದೇ ತಪ್ಪು ಕೆಲಸ ಮಾಡ್ತೇವೆ. ಮುಂದೆ ನೋಡಿ ನೀರಿನ ಟ್ಯಾಂಕ್ ಕಾಣ್ತಾ ಇದೆ. ಯಾಕಂದರೆ ಕೆಳಗಡೆ ಪೂಜಾರಿಯವರ ಮನೆ ಇದೆ. ಇಲ್ಲೆಲ್ಲ ಹೋಗೋ ದಾರಿಯಲ್ಲಿ ನೋಡಿ ಗಿಡ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಕಲ್ಲಿನ ಮೇಲೆ ನೀರಿನ ಟ್ಯಾಂಕ್ ಇಟ್ಟಿದ್ದಾರೆ ನೋಡಿ.
ಇಲ್ಲಿ ಕಸ ಎಸೆಯಲು ಒಂದು ಪ್ಲಾಸ್ಟಿಕ್ ಡಬ್ಬಿ ಇಟ್ಟಿದ್ದಾರೆ. ಹೋಗುವ ದಾರಿ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈ ಪುಟ್ಟದಾದ ಗಿಡ ಎಲ್ಲ ನೋಡ್ತಾ ಇದ್ದರೆ ನನಗೆ ಯಾವುದೋ ಪಾರ್ಕಿಗೆ ಬಂದ ಥರ ಅನಿಸ್ತಾ ಇದೆ ನೋಡಿ. ಮುಂಗಾರು ಮಳೆ 2ನಲ್ಲಿ ಆ ಕನಸಲು ಅಂತ ಒಂದು ಸಾಂಗ್ ಬರುತ್ತೆ ನೋಡಿ. ಆ ಸ್ಟಾರ್ಟಿಂಗಲ್ಲಿ ಏನು ಸೀನ್ ಇದೆ ನೋಡಿ, ಅದು ಭೀಮೇಶ್ವರ ಜಲಪಾತದಲ್ಲಿ ಶೂಟ್ ಆಗಿರುವಂಥ ಚಿತ್ರ ಆಯಿತಾ. ಇಲ್ಲಿಯೇ ನಾವು ಪಾದರಕ್ಷೆಯನ್ನು ಬಿಟ್ಟು ಈ ಥರ ಮೆಟ್ಲು ನಡ್ಕೊಂಡು ಹೋದರೆ ದೇವಸ್ಥಾನಕ್ಕೆ ಹೋಗ್ಬೋದು ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಪಾದರಕ್ಷೆಯನ್ನು ಇಲ್ಲೇ ಬಿಡಿ ಅಂತ. ಎದುರುಗಡೆ ನೋಡಿ ಅಂತ ಎಷ್ಟು ಚೆನ್ನಾಗಿದೆ ನೋಡಿ, ಗುಡ್ಡ ದೂರದಲ್ಲಿ ನಮ್ಗೆ ಗುಡ್ಡ ಕಾಣ್ತಾ ಇದೆ. ಅಷ್ಟೇ ಹಚ್ಚ ಹಸಿರಿನಿಂದ ಕೂಡಿದ ಕಾಡು. ಈ ಕಡೆ ಜುಳು ಜುಳು ಅಂತ ಹರಿಯುವಂಥ ನೀರಿನ ಸದ್ದು ನೋಡಿ, ತುಂಬಾ ಅದ್ಭುತ ಆಗಿದೆ. ದೇವಸ್ಥಾನದ ಸಮೀಪನೇ ಒಂದು ಜಲಪಾತವಿದೆ. ಈ ಜಲಪಾತ ಹೇಗೆ ಉದ್ಭವ ಆಯಿತು ಅಂತ ನೋಡಿದರೆ, ಭೀಮ ಶಿವಲಿಂಗ ತಗೊಂಡು ಬರ್ತಾನಲ್ಲ, ಈ ಶಿವಲಿಂಗಕ್ಕೆ ಅಭಿಷೇಕ ಮಾಡಲಿಕ್ಕೆ ನೀರು ಬೇಕಲ್ಲ. ಹಾಗಾಗಿ ಅರ್ಜುನ ಏನು ಮಾಡ್ತಾನೆ, ತನ್ನ ಬಾಣದಿಂದ ನೀರನ್ನು ಹರಿಸುತ್ತಾನೆ. ಹಾಗಾಗಿ ಈ ಜಲಪಾತಕ್ಕೆ ಭೀಮೇಶ್ವರ ಜಲಪಾತ ಅಂತಲೂ ಕರೆಯುತ್ತಾರೆ. ನೋಡಿ ಆ ನೀರು ಹರಿಯುವ ಸದ್ದು ಕೇಳ್ತಾ ಇದೆ ನೋಡಿ. ಈ ಜಲಪಾತದ ವಿಶೇಷತೆ ಏನು ಅಂತ ಹೇಳಿದರೆ, ಇದು ವರ್ಷ ಪೂರ್ತಿಯೂ ಹರಿಯುತ್ತದೆ. ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತದೆ, ಆದರೆ ಯಾವುದೇ ಕಾರಣಕ್ಕೂ ನೀರು ಬತ್ತುವುದೇ ಇಲ್ಲ ಅಂತ ಸ್ಥಳೀಯರು ಹೇಳುತ್ತಾರೆ. ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದರೂ ನೀವು ಇಲ್ಲಿಗೆ ಬಂದಾಗ ನಿಮಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಈ ದೇವಸ್ಥಾನವನ್ನು ಸ್ಥಳೀಯವಾಗಿ ದೊರೆಯುವ ಕಲ್ಲಿನ ಬಂಡೆಯನ್ನೇ ಹಲಗೆಯಾಗಿ ಉಪಯೋಗಿಸಿ ನಿರ್ಮಿಸಲಾಗಿದೆ. ದೇವಾಲಯದ ಎದುರುಗಡೆ ಒಂದು ಬೃಹತ್ ಬಂಡೆ 2 ಚೂರಾಗಿದೆ. ಒಂದು ಬಂಡೆಯ ತುಂಡಿನ ಮೇಲೆ ಭೀಮಸೇನನ ಕಾಲಿನ ಹೆಜ್ಜೆ ಗುರುತಿದೆ. ದೇವಾಲಯ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಭೀಮಸೇನನು ಒಂದು ಕಲ್ಲಿನ ಬಂಡೆಯನ್ನು ಹಲಗೆಯಾಗಿ ಮಾರ್ಪಾಡು ಮಾಡುವ ಸಂದರ್ಭದಲ್ಲಿ ಆ ಕಲ್ಲಿಗೆ ಒದ್ದಾಗ ಈ ಗುರುತು ಉಂಟಾಗಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಈ ದೇವಸ್ಥಾನದ ಸುತ್ತಮುತ್ತಲಿನ ಕಾಡನ್ನು ಹಿಡಿಂಬವನ ಎಂದು ಸಹ ಕರೆಯುತ್ತಾರೆ. ಇದು ದ್ರಾವಿಡ ಶೈಲಿಯ ಕಲ್ಲಿನ ಚಾವಣಿಯನ್ನು ಹೊಂದಿದೆ. ದೇವಾಲಯದ ಮುಖ್ಯ ದ್ವಾರದಲ್ಲಿ ಬೃಹದಾಕಾರದ ನಂದಿಯ ಮಂಟಪವಿದೆ. ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಗುಹೆ ಇದೆ. ಇದೇ ಗುಹೆಯ ಮೂಲಕ ಭೀಮಸೇನನು ಕಾಶಿಗೆ ತೆರಳಿ ಶಿವಲಿಂಗವನ್ನು ತಂದರು ಎಂಬ ಪ್ರತೀತಿ ಕೂಡ ಇದೆ. ಇದು ಸಾಗರದಿಂದ 70 ಕಿಲೋಮೀಟರ್ ದೂರ ಇದೆ. ಭಟ್ಕಳದಿಂದ 44 ಕಿಲೋಮೀಟರ್ ಹಾಗೂ ಕಾರ್ಗಲ್ನಿಂದ 25 ಕಿಲೋಮೀಟರ್ ದೂರ ಇದೆ. ನೋಡಿ ದೇವರ ಮೂರ್ತಿ ಕತ್ತಲೆಯಲ್ಲಿ ಯಾವ ರೀತಿ ಹೊಳೆಯುತ್ತಿದೆ ಅಂತ ನೋಡಿ.